ಸಿನಿಮಾ ಅಂತಂದರೆ ಅಥವಾ ಸಿನಿಮಾ ಸೆಟ್ ಅಂತಂದರೆ ನೀವು ಹೀರೋ ಮತ್ತು ಹೀರೋಯಿನ್ ಮಾತ್ರ ನೋಡಿರ್ತೀರ. ಆದರೆ ಅದರ ಹಿಂದೆ ಸುಮಾರು 100 ಜನಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡ್ತಾ ಇರೋದು ನಿಮ್ಗೆ ಗೊತ್ತಾ? ಬನ್ನಿ, ಯಾರು ಯಾವ ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಮಾಡ್ತಾರೆ ಅನ್ನೋದೇ ಈ ಎಪಿಸೋಡ್. ನಿಮ್ಮನ್ನು ಕಳೆದ ಸೀರೀಸ್ನ ಮುಂದಿನ ಭಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ಎಂದಿನಂತೆ ನಮ್ಮ ಗೆಸ್ಟ್ ಆದ ಶಶಿಕಾಂತ್ ನಾಟಿಕರ್ ಸರ್ ಅವರು ಇದ್ದಾರೆ. ನಮಸ್ಕಾರ, ನಾನು ಚಂದ್ರಶೇಖರ್ ಬಾಳೆ. ಸಿಲ್ವರ್ ಸ್ಕೈ ಪ್ರೊಡಕ್ಷನ್ನ ಈ ಯೂಟ್ಯೂಬ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸಿನಿಮಾ ಅಂತ ಮಾತಾಡಿದಾಗ ತುಂಬ ಡಿಪಾರ್ಟ್ಮೆಂಟ್ ಅಂತ ಮಾತಾಡ್ತೀವಿ. ಹೌದು. ಸೊ ಏನು ಡಿಪಾರ್ಟ್ಮೆಂಟ್ ಅಂದರೆ ಎಕ್ಸಾಕ್ಟ್ಲಿ ಅದರಲ್ಲಿ ಏನು ವರ್ಕ್ ಆಗುತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀರಾ ನಮಗೆ? ನೋಡಿ, ಅದರಲ್ಲಿ ಸುಮಾರು ಡಿಪಾರ್ಟ್ಮೆಂಟ್ಗಳಿದೆ. ಮೇನ್ಲಿ ಬಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಓಕೆ, ಆಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಓಕೆ, ಆರ್ಟ್ ಡಿಪಾರ್ಟ್ಮೆಂಟು, ಸೌಂಡ್ ಡಿಪಾರ್ಟ್ಮೆಂಟು, ಪೋಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಸ್ಪಾಟ್ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಓಕೆ, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟು, ಕಾಸ್ಟ್ಯೂಮ್, ಮೇಕಪ್ ಡಿಪಾರ್ಟ್ಮೆಂಟು. ಸೊ ಹಿಂಗೆ ನಾನಾ ರೀತಿಯ ಡಿಪಾರ್ಟ್ಮೆಂಟ್ಸ್ಗಳಿದೆ. ಆ ರೀತಿಯಾಗಿ ಸಿನಿಮಾ ವರ್ಕ್ ಆಗುತ್ತೆ. ಸಿಸ್ಟಮ್, ಅದೇ ಸಿಸ್ಟಮಲ್ಲಿ ಇದೆಲ್ಲ ಬರುತ್ತೆ. ಸೊ ಇಷ್ಟೊಂದು ಡಿಪಾರ್ಟ್ಮೆಂಟ್ಗಳಿದೆ. ಹೌದೌದು. ನೀವು ಮೊದಲನೇದಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರಿ. ಹೌದು. ಬಟ್ ನಾವು ಯೂಶಲ್ ಆಗಿ ಕೇಳಿರೋದೇನೆಂದರೆ ಡೈರೆಕ್ಟರ್ ಅಂತ ಕೇಳಿರ್ತೀವಿ. ಬಟ್ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅನ್ನೋದು ಇದೆ ಅಂತ ನನಗೆ ಐಡಿಯಾ ಇರಲಿಲ್ಲ. ಓಕೆ. ಸೊ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಏನು? ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಟೀಮ್. ಅದು ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ಸ್ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ತಾರೆ, ಓಕೆ, ಸ್ಕ್ರಿಪ್ಟ್ ಡೈರೆಕ್ಟರ್ ಇರ್ತಾರೆ. ಸೊ ಈ ರೀತಿಯಾಗಿ ಡಿಪಾರ್ಟ್ಮೆಂಟ್ಸು. ಬಟ್ ಇಲ್ಲೇನು ಅಂದರೆ ಡೈರೆಕ್ಟರ್ ಏನು ಮಾಡ್ತಾರೆ, ವಿಷನ್ ಕೊಡ್ತಾರೆ. ಆ ವಿಷನ್ ಥ್ರೂನೇ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ವರ್ಕ್ ಮಾಡೋದು. ಓಕೆ. ಇದರಲ್ಲಿ 4-5 ಡಿಪಾರ್ಟ್ಮೆಂಟ್ಸ್ ಬರುತ್ತೆ. ಅಸೋಸಿಯೇಟ್ ಬರ್ತಾರೆ, ಆ ಥರ ಡಿಪಾರ್ಟ್ಮೆಂಟ್ ಇದು ಡೈರೆಕ್ಟರ್ ಡಿಪಾರ್ಟ್ಮೆಂಟ್. ಸೊ ಇದನ್ನೆಲ್ಲ ಹೆಡ್ ಮಾಡೋದು ಡೈರೆಕ್ಟರ್. ಹೌದು. ಸೊ ಡೈರೆಕ್ಟರ್ ಅಂಡರಲ್ಲಿ ನೀವು ಪ್ರತಿಯೊಂದು ವರ್ಕ್ ಅವರೇ ಅಸೈನ್ ಮಾಡ್ಕೊಡ್ತಾರೆ ಎಲ್ಲರಿಗೂ. ಓಕೆ. ಸೊ ಅದ್ರ ಯಾವ ರೀತಿ ಡೈರೆಕ್ಟರ್ ಅಸೈನ್ ಮಾಡಿರ್ತಾರೆ ಆ ರೀತಿಯಾಗಿ ಎಲ್ಲ ಅಸೋಸಿಯೇಟು, ಅಸಿಸ್ಟೆಂಟು ಪ್ರತಿಯೊಬ್ಬರು ಕೂಡ ಅವ್ರು ಫಾಲೋ ಮಾಡ್ತಾರೆ. ಈ ಟೀಮ್ ಹೆಂಗೆ ಬಿಲ್ಡ್ ಮಾಡ್ತೀರಾ ನೀವು? ಈಗ ಡೈರೆಕ್ಟರ್ ಆದವನು ತನ್ನ ಟೀಮಲ್ಲಿ ಯಾರು ಇರಬೇಕು, ಅಥವಾ ಯಾವ ಕ್ರಿಯೇಟಿವಿಟಿ ಇರೋರು ಅಥವಾ ಯಾವ ನಾಲೆಜ್ ಇರೋರನ್ನ ನಾನು ಯಾವ ಡಿಪಾರ್ಟ್ಮೆಂಟ್ ಹಾಕ್ಬೇಕು ಅನ್ನೋದು ಹೆಂಗೆ ಡಿಸೈಡ್ ಆಗುತ್ತೆ? ನೋಡಿ, ಅವರು ಚೂಸ್ ಮಾಡೋದು ಹೆಂಗಂದ್ರೆ ಎಕ್ಸ್ಪೀರಿಯನ್ಸ್ ಇರೋರನ್ನ, ಓಕೆ, ಸುಮಾರು ಸಿನಿಮಾ ಮಾಡಿರೋರನ್ನ, ಆಮೇಲೆ ಗೊತ್ತಿರೋರನ್ನ, ಟ್ಯಾಲೆಂಟ್ ಇರೋರ್ಗೆ ಅವ್ರಿಗೆ ಗೊತ್ತಿರುತ್ತೆ. ಡೈರೆಕ್ಟರ್ಗೆ ಸ್ಕ್ರಿಪ್ಟ್ ಯಾರು ಚೆನ್ನಾಗಿ ಬರೀತಾರೆ, ಡೈಲಾಗ್ ಯಾರು ಚೆನ್ನಾಗಿ ಬರೀತಾರೆ. ಓಕೆ. ಸೊ ಹಿಂಗೆ ನಾನಾ ರೀತಿ ಅವರು ಸರ್ಚ್ ಮಾಡಿ ಒಂದು ಟೀಮ್ನ ಅಂತ ರೆಡಿ ಮಾಡಿರ್ತಾರೆ. ಸೊ ಆ ಮೂಲಕನೇ ಈ ವರ್ಕ್ ಎಲ್ಲ ನಡೆಯೋದು. ಅದಕ್ಕೂ ಮುಂಚೆ ಸ್ಕ್ರಿಪ್ಟ್ಗೆ ವರ್ಕಿಗೆ ಕೂತಾಗ ಇವ್ರನ್ನೆಲ್ಲ ಅವರೇ ರೆಡಿ ಮಾಡಿ ಆಮೇಲೆ ಸ್ಪಾಟಿಗೆ ಬರೋದು. ಅಲ್ಲ, ನೀವು ಹೇಳಿದ್ದು ಎಕ್ಸ್ಪೀರಿಯನ್ಸ್ ಇರೋರು ಕರೆಕ್ಟ್. ನೀವು ಹೇಳ್ದಂಗೆ ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ. ಹೌದು. ಬಟ್ ನಾವು ಈ ಎಪಿಸೋಡ್ ಮಾಡ್ತಾ ಇರೋದು ನಾವು ಬಿಗಿನರ್ ಏನಿದ್ದಾರೆ, ಯಾರಿಗೂ ಸಿನಿಮಾ ರಂಗದ ಬಗ್ಗೆ ಗೊತ್ತಿಲ್ಲ, ಅಂಥವ್ರು ಬಂದ್ಬಿಟ್ಟು ತಮ್ಮ ಏನಾದರೂ ಒಂದು ಕಾರ್ಯ ಸ್ಟಾರ್ಟ್ ಮಾಡಬೇಕು, ಒಂದು ಇದರಲ್ಲಿ ತೊಡಗಬೇಕಂತಂದ್ರೆ ಅವ್ರಿಗೆ ಬೇಕಾಗಿರೋ ನಾಲೆಜ್ ಏನು, ಅವ್ರು ಏನು ಕಲಿತಾರೆ? ಅದೇ ಅದನ್ನೇ ಹೇಳಿದ್ದು ನಾನು. ಈಗ ಶೂಟಿಂಗ್ ಬರೋಕ್ಕಿಂತ ಮುಂಚೆ 2 months ಸ್ಕ್ರಿಪ್ಟ್ ವರ್ಕ್ ನಡೆಯುತ್ತೆ. ಸೊ ಆ ಟೈಮಲ್ಲಿ ನಡೆಯುತ್ತೆ. ಹೌದೌದು. ಸ್ಕ್ರಿಪ್ಟ್ 1 month ಮಾಡ್ತಾರೆ, 2 months ಮಾಡ್ತಾರೆ, ಕೆಲವೊಬ್ರು 3 months ತಗೊಳ್ತಾರೆ. ಡಿಪೆಂಡ್ಸ್ ಆನ್ ಸ್ಟೋರಿ. ಸೊ ಅದು ಮೂವಿ ಮಾಡೋಕ್ಕಿಂತ ಮುಂಚೆನೇ ಹಲವಾರು ಟೈಮ್ ನೀವು ಈ ಸ್ಕ್ರಿಪ್ಟ್ ಮೇಲೆ ಇದ್ರ ಮೇಲೆ ನೀವು ಸ್ಕ್ರಿಪ್ಟ್ ಮೇಲೆ 1 ತಿಂಗಳು ವರ್ಕ್ ಮಾಡ್ತೀವಿ. ಆಮೇಲೆ ಲೊಕೇಶನ್ಗೆ ಕೆಲವೊಂದು ಲೊಕೇಶನ್ ಸ್ಪಾಟಿಗೆ ಹೋಗ್ಬೇಕು, ಟೀಮ್ ವೈಸ್ ಹೋಗಿ ಸೆಲೆಕ್ಟ್ ಮಾಡಬೇಕು, ಎಲ್ಲಿ ಶೂಟ್ ಮಾಡಬೇಕು, ಯಾವ ಡೈಲಾಗ್ ಎಲ್ಲಿ, ಆ ಥರ ಪ್ರೊಸೆಸ್ ಇರುತ್ತೆ. ಸೊ ಇವನ್ ನೀವು ಲೊಕೇಶನ್ ಕೂಡ ಪ್ರೀಸೆಟ್ ಆಗುತ್ತೆ. ಶೂಟಿಂಗ್ ಬರೋಕ್ಕಿಂತ ಮುಂಚೆ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡೇ ಬರ್ತೀವಿ. ಓಕೆ. ಕತೆ ಒಂದು ಟೀಮ್ ಇದೆಯಾ ಲೊಕೇಶನ್? ಇಲ್ಲ, ಇದೆ ಡೈರೆಕ್ಷನ್ ಟೀಮ್ನೇ. ಹೌದೌದು, ಅವರೇ ಡಿಸೈಡ್ ಮಾಡೋದು, ಡೈರೆಕ್ಟರೇ ಫೈನಲ್ ಮಾಡೋದು. ಓಕೆ, ಆ ಥರ. ಬಟ್ ನನಗೆ ಇನ್ನೂ ನೀವು ಕ್ಲಿಯರಿಟಿ ಕೊಟ್ಟಿಲ್ಲ. ಈ ಬಿಗಿನರ್ ನಾನು ಬಂದ್ಬಿಟ್ಟು ನಾನು ಸಿನಿಮಾ ರಂಗದಲ್ಲಿ ಮಾಡ್ಬೇಕಂತಂದ್ರೆ ಈಗ ಯಾವ ಇದನ್ನ ಚೂಸ್ ಮಾಡಬೇಕು? ಅದೇ ಡೈರೆಕ್ಷನ್ ಅಸಿಸ್ಟೆಂಟ್ ಡೈರೆಕ್ಟರ್ ಲೆವೆಲಲ್ಲಿ ಅವ್ರು ಬರಬೇಕು ಫಸ್ಟು. ಆ್ಯಕ್ಚುಲಿ ಅದನ್ನೇ ಹೇಳಿದೆ, ನೆಟ್ವರ್ಕ್ ಇಂಪಾರ್ಟೆಂಟ್. ನೆಟ್ವರ್ಕಿಗೆ ಗೊತ್ತಿಲ್ಲ ಅಂದ್ರೆ ನೀವು ಹೆಂಗೆ ಡೈರೆಕ್ಟರ್ನ ಟಚ್ ಆಗ್ತೀರಾ, ಆಮೇಲೆ ನಿಮ್ಮಲ್ಲಿ ಇರೋ ಕಲೆನ ಹೆಂಗೆ ತೋರಿಸ್ತೀರಾ? ಈಗ ನೋಡಿ, ಸ್ಕ್ರಿಪ್ಟ್ ಬರೆಯೋದು ಅಂದರೆ ಹವ್ಯಾಸ ಇರಬೇಕು, ಪುಸ್ತಕ ಓದೋದು, ಪುಸ್ತಕ ಬರೆಯೋದು. ನಾನು ಇದು ಎಕ್ಸಾಕ್ಟ್ಲಿ ಈ ಪಾಯಿಂಟ್ಗಳನ್ನ ಕೇಳಿದ್ದು. ಸೊ ಯಾರೋ ಒಂದು ವ್ಯಕ್ತಿ ಬಂದ್ಬಿಟ್ಟು ಈ ಸಿನಿಮಾ ರಂಗದಲ್ಲಿ ಮಾಡ್ತಾನಂದ್ರೆ ನೆಟ್ವರ್ಕ್ ಬೇಕು, ಅಗ್ರಿ. ಬಟ್ ನೆಟ್ವರ್ಕ್ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ನಾಲೆಜ್ ಇದ್ದಾಗ. ಹೌದು. ಸೊ ಆ ನಾಲೆಜ್ನ ಗೇನ್ ಮಾಡ್ಬೇಕಾಗಿರುತ್ತಲ್ಲ, ಒಂದು ಸಿನಿಮಾ ಅನ್ನೋದನ್ನು ಅವ್ನ ತಲೆಯಲ್ಲಿ ಓಡಬೇಕು. ಸೊ ಆ ಪ್ರೊಸೆಸ್ ಬಗ್ಗೆ ಹೇಳಿ. ಅದೇ ಸರ್, ನಾನೇನು ಹೇಳೋದು ಅಂದರೆ, ಫಸ್ಟ್ ನೀವು ಆಡಿಷನ್ಗೆ ಹೋದಾಗ ಆ ಥರನೂ ಆಡಿಷನ್ ಕರೀತಾರೆ. ಯಾವ ರೀತಿ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬೇಕಾಗಿದ್ದಾರೆ, ಅಸೋಸಿಯೇಟ್ ಡೈರೆಕ್ಟರ್ಸ್ ಬೇಕಾಗಿದ್ದಾರೆ, ಫ್ರೆಷರ್ಸ್ ಬೇಕಾಗಿದ್ದಾರೆ ಅಂತ ಆಡಿಷನ್ಸ್ ಕರೀತಾರೆ. ಆ ಥರ ಅಲ್ಲಿ ಹೋಗಿ ಕೂಡ ನೀವು ಆಡಿಷನ್ ಕೊಡ್ಬೇಕು. ಆಸ್ ಎ ಡೈರೆಕ್ಟರ್ ನಿಮ್ಗೆ ಏನು ಗೊತ್ತಿದೆ, ಇವನ್ ಆಕ್ಟಿಂಗ್ ಬಿಟ್ಬಿಟ್ಟು ಈ ಪೋಸ್ಟ್ಗಳಿಗೆ ಕೂಡ ನೀವು ಆಡಿಷನ್, ಟೆಕ್ನಿಕಲ್ ಟೀಮ್ಗೂ ಆಡಿಷನ್ ಮಾಡ್ತಾರೆ. ಓಕೆ. ಯಾಕಂದ್ರೆ ಯಾರು ಪಿಕ್ ಮಾಡೋಕ್ಕಾಗಲ್ಲ, ನಾಲೆಜ್ ಇರಬೇಕು, ಅದ್ರ ಬಗ್ಗೆ ಗೊತ್ತಿರಬೇಕು. ಅದಕ್ಕೆ ಹೇಳ್ತಿದ್ದೇನಲ್ಲ ನಾನು, ಫಿಲಮ್ ಕೋಚಿಂಗ್ ಸ್ಕೂಲ್ಸು, ಇನ್ಸ್ಟಿಟ್ಯೂಟ್ ಇರುತ್ತಲ್ಲ, ಏನಕ್ಕೆ ಹೋಗ್ಬೇಕು ಅಂದರೆ ಅಲ್ಲೆಲ್ಲ ರೀತಿ ಡಿಪಾರ್ಟ್ಮೆಂಟ್ಸ್ಗೆ ಕೋಚ್ ಮಾಡ್ತಾರೆ.
ಓಕೆ, ಅಂಡರ್ಸ್ಟುಡ್. ಹಾ. ಸೊ ಇಲ್ಲಿ ನಾನು ಏನು ಅರ್ಥ ಮಾಡ್ಕೊಂಡೆ ಅಂದರೆ ನಿಮ್ಮ ಮಾತಿಂದ, ಒಂದು ನೀವು ಪುಸ್ತಕಗಳು ಓದಬೇಕು ಅಥವಾ ಯಾವುದಾದ್ರೂ ಮೂವಿಗಳ ಬಗ್ಗೆ ನೀವು ನೋಡ್ಕೊಂಡ್ಬಿಟ್ಟು ಅದ್ರದ್ದು ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆಗಳನ್ನು ತಿಳ್ಕೊಬೇಕು. ಅದು ಬಿಟ್ಟರೆ ನೀವು ಹೇಳ್ದಂಗೆ ಈ ಕೋಚ್ ಕೊಡೋದು, ಅದ ಟ್ರೈನಿಂಗ್ ಕೊಡೋ ಸೆಂಟರ್ಸ್, ಇನ್ಸ್ಟಿಟ್ಯೂಟ್ಗಳಿದಾವೆ, ಅಲ್ಲಿ ಹೋಗ್ಬಿಟ್ಟು ಕಲ್ತ್ಕೋಬೇಕು. ಹೌದು. ಇಟ್ ಮೀನ್ಸ್ ಯಾರು ಬಿಗಿನರ್ ಬರ್ತಾರೋ ಈ ಪ್ರೊಸೆಸ್ನ ಕಂಪ್ಲೀಟ್ ಹೌದು. ಮಾಡ್ಕೊಂಡು ಈಗ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರ್ತಾರೆ ಅಂದ್ರೆ ಸ್ಕ್ರಿಪ್ಟ್ ನಾಲೆಜ್ ಇರಬೇಕು, ಸ್ಕ್ರಿಪ್ಟ್ ಯಾವ ರೀತಿ ಬರಿಬೇಕು ಅದನ್ನೆಲ್ಲ ಹೇಳ್ಕೊಡಕ್ಕೆ ಫಿಲಮ್ ಇನ್ಸ್ಟಿಟ್ಯೂಟ್ಗಳಿದೆ, ಓಕೆ, ಸಂಸ್ಥೆಗಳಿದೆ, ಕ್ಲಾಸಸ್ಗಳಿದೆ. ಅವಕ್ಕೆಲ್ಲ ಹೋಗಿ ಕೋಚ್ ತಗೊಂಡು ಆಮೇಲೆ ಇದಕ್ಕೆ ಬರಬೇಕು. ಸುಮ್ಮನೆ ಬ್ಲೈಂಡ್ ಆಗಿ ಬಂದರೆ ಗೊತ್ತಾಗಲ್ಲ ಅವ್ರಿಗೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ. ಬಟ್ ಓಕೆ, ಈಗ ಯಾರೋ ಹೊಸಬ ಬಂದ ನಿಮ್ಮ ಟೀಮಲ್ಲಿ ಜಾಯ್ನ್ ಆಗಬೇಕು, ಅವನಿಗೆ ಹಿಂದೆ ಪ್ರಿವಿಯಸ್ ಆಗಿ ಅವ್ನಿಗೆ ಯಾವುದೋ ನಾಲೆಜ್ ಇಲ್ಲ. ಓಕೆ. ಬಟ್ ನಿಮ್ಮ ಡಿಪಾರ್ಟ್ಮೆಂಟ್ ಬಂದಮೇಲೆ ನೀವು ಅವ್ರನ್ನ ನೀವು ಇದು ಚಟುವಟಿಕೆ ತೊಡಗಿಸಿ ಅವ್ರನ್ನ ನೀವು ಬೆಳೆಸ್ತೀರಾ, ಅವ್ರಿಗೆ ಆ ನಾಲೆಜ್ ಕೊಡ್ತೀರಾ ನೀವು? ಹೌದು. ಈಗ ನನ್ನನ್ನು ಅದೇ ರೀತಿ ನಾನು ನೋಡಿ ಅಸಿಸ್ಟೆಂಟು ಆಗಿ ಬಂದಿಲ್ಲ, ಹೆಲ್ಪರ್ ಆಗಿ ಬಂದೆ. ಕರೆಕ್ಟ್. ಹೆಲ್ಪರ್ ಆಗಿ ಬಂದಾಗ ನನ್ನ ಕಡೆ ಏನ್ ಕ್ವಾಲಿಟಿ ಇದೆ, ನಾನು ಬಂದಿರೋದು ಸಿನಿಮಾ ಮಾಡ್ಬೇಕು, ಡೈರೆಕ್ಟರ್ ಆಗ್ಬೇಕು ಅಂತ ಬಂದಿದ್ದೇನೆ. ಕರೆಕ್ಟ್. ಅವಾಗ ಏನಾಗುತ್ತೆ, ಅವ್ರಿಗೂ ಮೈಂಡ್ ಅಲ್ಲಿ ಇರುತ್ತೆ. ಸೊ ಇವನಿಗೆ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರಿದೀನಿ ಅಂದ್ಮೇಲೆ ಕತೆಗ ಹೆಂಗ್ ಮಾಡ್ತಾರೆ, ಅವ್ರ ಜೊತೆ ಒಡನಾಟ ಇದ್ದೇ ಇರುತ್ತೆ. ಅವ್ರು ಹೆಂಗ್ ಮಾಡ್ತಾರೆ ಎಲ್ಲ ನೋಡ್ತಾ ಇರ್ತೀವಿ, ಟ್ರೈನಿಂಗ್ ಅಲ್ಲಿ ಇರ್ತೀವಿ, ಅವರು ನಮಗೆ ಕೆಲಸ ಕೊಡ್ತಾರೆ. ಆ ಕೆಲಸನೇ ನಮಗೆ ಇಂಪ್ರೂವೈಸೇಷನ್ ಇರುತ್ತೆ. ಸೊ ಆ ರೀತಿಯಾಗಿ ನಾವು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಹೆಂಗ್ ನಡೆಯುತ್ತೆ, ಅಸಿಸ್ಟೆಂಟ್ ಇಂದ ಅಸೋಸಿಯೇಟ್ ಹೆಂಗ್ ಬರ್ತಾರೆ, ಅಸೋಸಿಯೇಟ್ ಇಂದ ಕೋ ಡೈರೆಕ್ಟರ್ ಹೆಂಗ್ ಆಗ್ತಾರೆ, ಕೋ ಡೈರೆಕ್ಟರ್ ಇಂದ ಡೈರೆಕ್ಟರ್ ಹೆಂಗ್ ಆಗ್ತಾರೆ, ಇದು ಪ್ರೋಸೆಸ್ ಇದೆ. ಅಂಡರ್ಸ್ಟುಡ್ ಸರ್. ಅಂದ್ರೆ ಇದು ಕೂಡ ಒಂದು ಪ್ರೊಸೆಸ್. ಹೌದು. ಹೇಗೆ ಒಂದು ಚಿಕ್ಕ ಹೆಲ್ಪರ್ ಕೆಲಸದಿಂದ ಸ್ಟಾರ್ಟ್ ಮಾಡ್ಕೊಂಡು ನೀವು ನಿಮ್ಮ ಟ್ಯಾಲೆಂಟ್ ಮೇಲೆ ಬೆಳೀತಾ ಹೋಗ್ಬೋದು. ಹೌದು. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ ನಾನು ಏನ್ ಚೂಸ್ ಮಾಡಿದ್ರೆ ನನಗೆ ಬೆಟರ್ ಅನ್ನೋದು. ಅಲ್ಲ, ನೀವ್ ಹೇಳಿದ್ರಿ ಈಗ ಫ್ರೆಶರ್ ಅಂತ. ಫ್ರೆಶರ್ಗೆ ನಾವು ಮುಂಚಿತವಾಗಿ ಏನ್ ಮಾಡ್ತೀವಿ ಅಂದ್ರೆ ನಾವೇ ಕೋಚ್ ಮಾಡ್ತೀವಲ್ಲ 3 months ನಮ್ಮ ಹತ್ರ ಇಟ್ಕೊಂಡು ಯಾವ ರೀತಿ ನಾವು ಸ್ಕ್ರಿಪ್ಟ್ ಮಾಡ್ತೀವಿ ಎಲ್ಲ ಅದು ನೋಡ್ಕೊಳ್ತಾರೆ. ಆ ಟೈಮಲ್ಲಿ ಅದೇ ಹೇಳ್ತಾ ಇದ್ದೀನಿ, ತಗ್ಗಿಸ್ಕೊಂಡು ಬಂದ್ರೆ ಎಲ್ಲ ಕಲಿಬಹುದು ಇಲ್ಲಿ. ಇಲ್ಲ, ಅಗ್ರಿ. ತಗ್ಗಿಸ್ಕೊಂಡು ಬಂದ್ರೆ ಅಂದ್ರೆ ಅರ್ಥ ಅವರು ಕಲಿಯೋ ಕಡೆ ಇರಬೇಕು. ಎಲ್ಲ ಬಿಟ್ಬಿಟ್ಟು ನಾನು ಇದೊಂದಕ್ಕೆ ಡೆಡಿಕೇಶನ್ ಕೊಡ್ತೀನಿ ಅನ್ನೋ ಥರ ಇದ್ರೆ ಡೆಫಿನೆಟ್ಲಿ ಎಲ್ಲರೂ ಮಾಡ್ಬೋದು. ಅಂದ್ರೆ ನನ್ಗೆ ಅರ್ಥ ಆಗಿದೆ ಅಂದ್ರೆ ನಿಮ್ಮ ಪ್ರೊಸೆಸ್ ಇದೆಯಲ್ಲ 3 months, ಆ ಪ್ರೊಸೆಸ್ ಅಲ್ಲಿ ಅವ್ನು ಆಟೋಮೆಟಿಕ್ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ ನಾನು ಏನ್ ಮಾಡ್ಬೋದು, ನನಗೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಅಂದ್ರೆ ಅವನಿಗೊಂದು ಆಲ್ರೆಡಿ ಇನ್ಸ್ಟೆಂಟ್ ಅಂತ ಇರುತ್ತೆ ಒಳಗಡೆ, ಅವ್ನಿಗೆ ಅರ್ಥ ಆಗುತ್ತೆ ನಾನು ಯಾವ್ದು ಸೂಟೇಬಲ್. ಈಗ ನೋಡಿ, ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಏನಾರು ಒಂದು ಕೆಪಬಿಲಿಟಿ ಇಟ್ಕೊಂಡೇ ಬಂದಿರ್ತಾರೆ, ಯಾರು ಸುಮ್ಮನೆ ಬರಲ್ಲ. ಒಂದೇನಾದ್ರೂ ಒಂದು ಡೈಲಾಗ್ ಬರೆಯೋದಾಗ್ಲಿ, ಇಲ್ಲ ಆಕ್ಟ್ ಮಾಡೋದಾಗ್ಲಿ, ಏನೋ ಒಂದು ಇರುತ್ತೆ. ಸುಮ್ಮನೆ ಇದಕ್ಕೆ ಈ ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಬ್ಲೈಂಡ್ ಆಗಿ ಯಾರು ಬರಲ್ಲ. ಏನೋ ಒಂದು ಯೂನಿಕ್ ಆಗಿ ಅವರೆಲ್ಲ ಇರೋದ್ರಿಂದನೇ ಅವರು ನಾನು ಏನೋ ಇದರಲ್ಲಿ ಸಾಧಿಸಬಲ್ಲೆ ಅನ್ನೋ ರೀತಿಯಲ್ಲೇ ಬಂದಿರ್ತಾರೆ. ಸೊ ಆ ಯೂನಿಕ್ನೆಸ್ ಏನಿರುತ್ತೆ ಅದನ್ನ ಇಲ್ಲಿ ತೋರಿಸ್ಬೇಕು ಅಷ್ಟೇ. ಸೊ ಅದನ್ನ ಬಿಟ್ಟು ಆಕ್ಟಿಂಗನ್ನ ಬಿಟ್ಟು ಕೂಡ ಬೇರೆ ಬೇರೆ ರೀತಿಯಲ್ಲೂ ಕೂಡ ನೀವು ಸಿನಿಮಾದಲ್ಲಿ ತೊಡಗಿಸ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಲವಾರು ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೂ ಅಲ್ಲಿ ತಮ್ಮ ಒಂದು ಏನು ಕಾರ್ಯಕ್ಷಮತೆ ಇದೆ ತೋರಿಸುವಂತಹ ಒಂದು ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಡೆಫಿನೆಟ್ಲಿ ನೀವು ಮುಂದುವರಿಬೋದು. ನಾವು ಶೂಟ್ ಮಾಡ್ತೀವಲ್ವಾ, ಶೂಟ್ ಮಾಡೋದು ಕ್ಯಾಮ್ರಾದಲ್ಲಿ. ನಮ್ಗೆ ಕ್ಯಾಮ್ರಾ ಗೊತ್ತು, ಕ್ಯಾಮ್ರಾ ಮ್ಯಾನ್ ಅಂತ ಗೊತ್ತು. ಬಟ್ ನಿಜವಾಗ್ಲೂ ಈ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅನ್ನೋದು ಎಷ್ಟು ದೊಡ್ಡದು, ಹಾಗೆ ಈ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮಹತ್ವ ಏನು ಅನ್ನೋದು ಹೇಳ್ಕೊಡ್ತೀರಾ? ನೋಡಿ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲಿ ಬರೋದು DOP ಅಂದ್ರೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ. ಓಕೆ. ಕ್ಯಾಮ್ರಾ ಅಸಿಸ್ಟೆಂಟ್ಸು, ಫೋಕಸ್ ಫುಲ್ಲರ್, ಕ್ಯಾಮ್ರಾ ಆಪರೇಟರು, ಓಕೆ, ಗಿಂಬಲ್. ಓಕೆ, ಗಿಂಬಲ್. ಮೇನ್ ಏನಂದ್ರೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಸ್ಟ್ರಾಂಗ್ ಆಗಿದ್ರೆ ಎದುರಿರೋ ಹೀರೋನ ನೀವು ನೋಡ್ತಿರಲ್ಲ ಎಲ್ಲ ಸಿನಿಮಾದಲ್ಲಿ, ಹೀರೋಯಿನ್ ಗ್ಲಾಮರ್ನೆಸ್ಸು, ಹೀರೋದು ಒಂದು ಸೀನು ಎಷ್ಟು ಚೆನ್ನಾಗಿದೆ ಅಂತ, ಇದೆಲ್ಲ ಬರೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್. ಅದು ಆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇಂದಾನೇ ಸಿನಿಮಾ ರೀಚ್ ಆಗೋದೇ ಬೇರೆ ಲೆವೆಲ್ ಇರುತ್ತೆ. ಅಂದ್ರೆ ನಿಮ್ಗೆ ಒಂದು ಔತಣ ಏನಂತೀವಲ್ವಾ, ಆ ಪಿಕ್ಚರೈಸೇಷನ್ ನಿಮ್ ಕಣ್ಣಿಗೆ ಕಟ್ಟಿದಂಗೆ ತರೋದೇ ತೆರೆ ಮೇಲೆ ಕ್ಯಾಮ್ರಾ. ಸೊ ಹಿಂಗಾಗಿ ಆ ಡಿಪಾರ್ಟ್ಮೆಂಟ್ ತುಂಬಾನೇ ಮುಖ್ಯ. ಸರ್ ಹೇಳಿ. ನಮ್ದು ಹೀರೋಯಿನ್ ಆಗಲಿ ವಿಲನ್ಗಳಾಗಲಿ ಕೆಲವೊಂದ್ಸಲ ಹೀರೋನ ತುಂಬಾ ಮುದ್ದಾಗಿ ಕ್ಯೂಟ್ ಆಗಿ ತೋರಿಸ್ತೀರಾ, ಹೀರೋನ ತುಂಬಾ ರಾ ಆಗಿ ತೋರಿಸ್ತೀರಾ, ಅಥವಾ ಕೆಲವೊಂದು ಕಡೆ ತುಂಬಾ ಒಂದು ಚಾಕ್ಲೇಟ್ ಬಾಯ್ ತರ ತೋರಿಸ್ತೀರಾ, ವಿಲನ್ನ ತುಂಬಾ ಕ್ರೂರವಾಗಿ ತೋರಿಸ್ತೀರಾ. ಸೊ ದಿಸ್ ಆಲ್ ಆರ್ ಇದೆಲ್ಲ ನೀವು ಪ್ಲಾನಿಂಗ್ ಮಾಡೋದಾ? ಇದಕ್ಕೊಂದು ಪ್ಲಾನಿಂಗ್ ಅಂತ ಇದೆಯಾ ಅಥವಾ ಇದಕ್ಕೂ ಒಂದು ಟೀಮ್? ಅದೇ ಹೇಳ್ದ, ಇದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ. ಇದಕ್ಕೂ ಡಿಪಾರ್ಟ್ಮೆಂಟ್? ಹೌದು, ಕಾಸ್ಟ್ಯೂಮ್ ಮತ್ತೆ ಕಾಸ್ಟ್ಯೂಮ್ ಅಂಡ್ ಮೇಕಪ್ ಡಿಪಾರ್ಟ್ಮೆಂಟ್ ಅನ್ನೋದು ವರ್ಕ್ ಮಾಡುತ್ತೆ. ಈ ಒಂದು ಗ್ಲಾಮರ್ ಆಗಲಿ, ಹೀರೋಯಿನ್ ಗ್ಲಾಮರ್ ಆಗಲಿ, ವಿಲನ್ ಡ್ರೆಸ್ಸಿಂಗ್ ಆಗಲಿ, ಇದಕ್ಕೆ ಅಂತ ಒಂದು ನಮ್ಮ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಮೇಕಪ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಪ್ಲಾನ್ ಮಾಡ್ತಾರೆ, ಮೇಕಪ್, ಹೇರ್ ಸ್ಟೈಲಿಸ್ಟು. ಓಕೆ. ಸೊ ಈ ರೀತಿಯಾಗಿ ನಾನಾ ಥರ ಅವ್ರನ್ನ ಹೀರೋನ ಗ್ಲಾಮರ್ ಆಗಿ ಕಾಣಲಿಕ್ಕೆ, ಸೊ ಹೀರೋಯಿನ್ ಗ್ಲಾಮರ್ ಆಗಿ ಕಾಣಲಿಕ್ಕೆ ಅದಕ್ಕೂ ಒಂದು ಅದೆಲ್ಲ ಕಾಸ್ಟ್ಯೂಮ್ಸ್ ಅದೆಲ್ಲಾನು ಕೂಡ ನೀವು ಬೈ ಮಾಡಿ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗೋಣ. ಓಕೆ. ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ಹಳ್ಳಿಗಳನ್ನು ತೋರಿಸ್ತಾರೆ, ಪೊಲೀಸ್ ಸ್ಟೇಷನ್ ತೋರಿಸ್ತಾರೆ, ಒಳ್ಳೊಳ್ಳೆ ಏನಂತಾರೆ ಅದ್ಭುತವಾದ ಅರಮನೆಗಳು,
ಅಂತ ಒಂದು ಪಿಕ್ಚರೈಸೇಷನ್ ಬರುತ್ತಲ್ಲ, ಹೌದು ಅದನ್ನೆಲ್ಲ ನಿಜವಾಗ್ಲೂ ಇರುವಂಥ ಸ್ಪಾಟ್ಗಳಿಗೆ ಹೋಗಿ ಮಾಡ್ತೀರಾ ಅಥವಾ ಪೊಲೀಸ್ ಸ್ಟೇಷನ್ಲೇ ಹೋಗ್ಬಿಟ್ಟು ಪೊಲೀಸ್ ಕೈದಿಗಳನ್ನೆಲ್ಲ ಇದು ಮಾಡ್ತೀರಾ ಅಥವಾ ಯಾವ ಥರ ಆ್ಯಕ್ಚುಲಿ ಇದು ಎಲ್ಲಿ ಶೂಟ್ ಆಗುತ್ತೆ ಇವೆಲ್ಲ? ಸರ್ ಇದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಆರ್ಟ್ ಇದಕ್ಕೂ ಒಂದು ಡಿಪಾರ್ಟ್ಮೆಂಟ್ ಇದೆಯಾ? ಹೌದು ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಓಕೆ. ಈ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಟ್ ಡಿಸೈನರ್ಸ್ ಇರ್ತಾರೆ, ಕಾರ್ಪೆಂಟರ್ಸ್ ಇರ್ತಾರೆ, ಪೇಂಟರ್ಸ್ ಇರ್ತಾರೆ. ಇದೆಲ್ಲ ನೀವು ಮಾಡೋದು? ಹೌದೌದು. ಸೆಟ್ ನಾವೀಗ ಕಲ್ಪನೆ ಡೈರೆಕ್ಟರ್ಗೆ ಥಾಟ್ ಇರುತ್ತೆ ನನಗೆ ಪೊಲೀಸ್ ಸ್ಟೇಷನ್ ಬೇಕು ಅಂತ. ಈ ಆರ್ಟ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಪೊಲೀಸ್ ಸ್ಟೇಷನ್ ಇರುತ್ತೆ ಅದೇ ರೀತಿಯಾಗಿ ಪೊಲೀಸ್ ಸ್ಟೇಷನ್ ರೆಡಿ ಮಾಡ್ತಾರೆ. ನೀವು ಒಂದು ಕ್ರಿಯೇಟ್ ಮಾಡ್ತಿರೋ ಒಂದು ಹೌದು ಆ ರೀತಿಯಾಗಿ ಅವ್ರು ಕ್ರಿಯೇಟ್ ಮಾಡಿಕೊಟ್ಟಾಗ ನಾವು ಶೂಟ್ ಮಾಡಕ್ಕೆ ಸಾಧ್ಯ. ಈಗ ನೋಡ್ತೀರಾ ನೀವು ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಬಂಗ್ಲೆ ತರ ಎಲ್ಲ ಆಗಿರುತ್ತೆ. ರೈಲ್ವೆ ಸ್ಟೇಷನ್ಗಳೆಲ್ಲ ನೀವು ಹೌದು ರೈಲ್ವೆ ಸ್ಟೇಷನ್ ಅಷ್ಟೊಂದು ದೊಡ್ಡ ರೈಲು ಟ್ರೈನ್ ಅದೆಲ್ಲ ಫೇಕ್ ಅದು? ಇಲ್ಲ ಅದಕ್ಕೆ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಇರೋದು. ಅಂದ್ರೆ ಅದನ್ನ ರಿಯಾಲಿಟಿ ಕ್ರಿಯೇಟ್ ಮಾಡ್ತಾರೆ ಅವರು. ಅದಕ್ಕೆ ಅಷ್ಟು ಡಿಪಾರ್ಟ್ಮೆಂಟ್ ನೋಡಿ. ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾರ್ಪೆಂಟರ್ಸ್ ಇರ್ತಾರೆ, ಪೇಂಟರ್ಸ್ ಇರ್ತಾರೆ, ಪ್ರಾಪ್ಗಳು ಇರುತ್ತೆ. ಹೌದು ಬಹಳ ಇಂಪಾರ್ಟೆಂಟ್. ಆರ್ಟ್ ಡಿಪಾರ್ಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಈಗ ನೀವು ನೋಡಿ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಕೇಳಕ್ಕಾಗಲ್ಲ. ಹೌದು ಅದು ಆ ರೀತಿ ನಾವು ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಈಗ ನೀವು ವಿಲೇಜ್ ಸೆಟಪ್ ನೋಡ್ತೀರಾ, ಕೆಲವೊಂದು ದೊಡ್ಡ ದೊಡ್ಡ ಬಂಗ್ಲೆಗಳ ಸೆಟಪ್. ಇವಾಗೆಲ್ಲ ಐತಿಹಾಸಿಕ ಸಿನಿಮಾಗಳೆಲ್ಲ ಬಂದಾಗ ಅವ್ರದ್ದು ಹೌದು ಅದೆಲ್ಲ ಸೆಟ್ ಡಿಸೈನ್ ಅದೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ. ಓಕೆ. ಆ ರೀತಿಯಾಗಿ ಇದೊಂದು ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟ್. ಸಿನಿಮಾದಲ್ಲಿ ಏನು ರಿಯಲ್ ಆಗಿ ಕಾಣುತ್ತೋ ಅದೆಲ್ಲ ಫೇಕ್ ಅಂತಾನೆ ಹೇಳ್ಬೋದು. ಅದೇ ಹೇಳ್ತಾ ಇದ್ದೀನಲ್ಲ. ಈಗ ನೋಡಿ ಪೊಲೀಸ್ ಸ್ಟೇಷನ್ ಹೋಗಿ ನಾವು ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಗೌರ್ಮೆಂಟ್ ಆಫೀಸಲ್ಲಿ ಇರುತ್ತೆ, ಪರ್ಮಿಷನ್ಸ್ ಎಲ್ಲ ಇರುತ್ತೆ. ಆಮೇಲೆ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೂ ನಮಗೆ ಆಗಲ್ಲ. ಅದೇ ರೀತಿಯಾಗಿ ಡಿಸೈನ್ ಮಾಡೋರೇ ಇದಾರಲ್ಲ, ಅದಕ್ಕೆ ಅಂತ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ನಮ್ಮ ಇಂಡಸ್ಟ್ರಿ. ನಿಜವಾಗ್ಲೂ ಈ ಡಿಪಾರ್ಟ್ಮೆಂಟ್ ತುಂಬಾ ಕ್ರಿಯೇಟಿವಿಟಿ ಡಿಪಾರ್ಟ್ಮೆಂಟ್. ಹೌದು ನೋಡಿ ನಿಮ್ಮ ಕಣ್ಣಿಗೆ ಈಗ ನೀವು ಸಿನಿಮಾದಲ್ಲಿ ನೋಡಿದಾಗ ರಿಯಾಲಿಟಿ ಅಂದಂಗೆ ಇರುತ್ತೆ ಅದು. ಹೌದು ನಿಜವಾಗ್ಲೂ ನಮ್ಮ ಕಣ್ಣೆದ್ರ ಕಡೆ ಅದು ನಿಜವಾಗ್ಲೂ ಪೊಲೀಸ್ ಸ್ಟೇಷನ್, ನಿಜವಾದ ರೈಲ್ವೆ ಸ್ಟೇಷನ್, ನಿಜವಾದ ಅರಮನೆ ಆಫೀಸ್ ಸೆಟ್ ಆಗಲಿ. ಹೌದು ಅದಕ್ಕೆ ಅಂತ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ. ಸೊ ಸಿನಿಮಾ ಇಟ್ಸ್ ನಾಟ್ ಈಸಿ ಜಾಬ್ ಸರ್. ಎಸ್ ಕರೆಕ್ಟ್. ಎಲ್ಲರೂ ಅನ್ಕೊಂಡಂಗೆ 2 ಅವರಲ್ಲಿ ಸಿನಿಮಾ ನೋಡ್ಬಿಡ್ತಾರೆ. ಅದಕ್ಕೆ ಹಿಂದೆ ಎಷ್ಟೋ ಜನರ ಕಷ್ಟ ಇರುತ್ತೆ, ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ, ಎಷ್ಟೋ ಜನರ ತಲೆ ಇರುತ್ತೆ. ಹೌದು ನಿಜವಾಗ್ಲೂ ಇದು ಒಂದು ವಿಜುವಲ್ ಕೊಡಬೇಕಾದ್ರೆ, ಆ ಒಂದು ತೆರೆ ಮೇಲೆ ತರಬೇಕಾದ್ರೆ ಪ್ರತಿಯೊಂದು ಸೀನು ಅದರಿಂದ ಇಷ್ಟೊಂದು ಕ್ರಿಯೇಟಿವಿಟಿ ಇದೆ. ನೀವು ಅಂದ್ರಲ್ಲ ಕ್ರಿಯೇಟಿವಿಟಿ ಡಿಪಾರ್ಟ್ಮೆಂಟ್. ನಿಜವಾಗ್ಲೂ ಈ ಕ್ರಿಯೇಟಿವಿಟಿನೇ ಆ ಮೂವಿನ ಎತ್ಕೊಂಡು ಹೋಗೋದು. ಹೌದು ಪ್ರತಿಯೊಂದು ಸರ್. ಯಾಕಂದ್ರೆ ಕ್ಯಾಮ್ರಾ ಇಲ್ಲ ಅಂದ್ರೆ ಗ್ಲಾಮರ್ ನೋಡೋಕ್ಕಾಗಲ್ಲ, ಆರ್ಟ್ ಡೈರೆಕ್ಟರ್ ಇಲ್ಲ ಅಂದ್ರೆ ಸ್ಕ್ರಿಪ್ಟ್ ಸ್ಟೋರಿನ ಮುಂದೆ ಇಡೋಕ್ಕಾಗಲ್ಲ. ಹೌದು ಆರ್ಟ್ ಡಿಪಾರ್ಟ್ಮೆಂಟ್ ಏನ್ ಡೈರೆಕ್ಟರ್ ಥಾಟ್ ಇದೆ, ಏನ್ ವಿಜುವಲ್ ಇದೆ ಅದನ್ನ ತೋರಿಸ್ಬೇಕಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಂಟರ್ಲಿಂಕ್ ಆಗಿದೆ. ಪ್ರತಿ ಒಂದು ಕೊಂಡಿ ಕೂಡ ನೀವು ಹೇಳ್ಕೊಂಡು ಹೋಗಬೇಕು. ಹೌದು ಅದಕ್ಕೆ ಹೇಳ್ತಾ ಇದ್ದೆ ಫಸ್ಟ್ ಎಪಿಸೋಡ್ ಅಲ್ಲೇ ಹೇಳಿದೀನಿ ನಾನು. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಹಳ ಇಂಪಾರ್ಟೆಂಟ್. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂದ್ರೆ ಕ್ಯಾಮ್ರಾ ಬಂತು. ಹೌದು ಆ ಇಂಪಾರ್ಟೆಂಟ್. ಕ್ರಿಯೇಟಿವಿಟಿ ಈಗ ನೋಡಿ ಆರ್ಟ್ ಡಿಪಾರ್ಟ್ಮೆಂಟ್ ಕ್ರಿಯೇಟಿವಿಟಿ ಇದೆ, ಸ್ಕಿಲ್. ನಿಜ. ನಾವ್ ಹೇಳ್ದಂಗೆ ಅವ್ರು ರೆಡಿ ಮಾಡ್ತಾರೆ. ನಿಜ. ಸೊ ಈ ತರ ವರ್ಕ್ ಆಗುತ್ತೆ ಒಂದು ಸಿಸ್ಟಮ್ ಅಲ್ಲಿ. ಈ ರೀತಿಯಾದ ಡಿಪಾರ್ಟ್ಮೆಂಟ್ಸ್ ವರ್ಕ್ ಆದಾಗ ಸಿನಿಮಾ ಗ್ಲಾಮರ್ನೆಸ್ ರೀಚ್ ಆಗೋದು. ಎಷ್ಟೊಂದು ಸಿನಿಮಾಗಳು ಬರ್ತಾ ಇದೆ ಸರ್. ಸಿನಿಮಾ ನೋಡಿ ಹೇಳ್ಬಿಡ್ಬೋದು ಎಲ್ಲರೂ ಇದು ಹಂಗಿದೆ ಇದು ಹಿಂಗಿದೆ. ಆದ್ರೆ ಸಿನಿಮಾ ಹಿಂದೆ ವರ್ಕ್ ಮಾಡಿದಂತ ಅಷ್ಟೋ ಕಾರ್ಮಿಕರು, ಸಿನಿಮಾ ರಂಗದ ಕಾರ್ಮಿಕರು, ಎಷ್ಟೋ ಜನ ಲೈಫ್ ಇರುತ್ತೆ. ನಿಜ. ಎಷ್ಟೋ ಜನ ಕನಸುಗಳನ್ನ ಇಟ್ಕೊಂಡು ಬಂದಿರ್ತಾರೆ. 100 ಜನ ಸರ್ ಒಂದ್ ಸೆಟ್ ಅಲ್ಲಿ ದಿನನಿತ್ಯ 100 ಜನ ಕೆಲಸ ಮಾಡ್ತಾರೆ. ಸೊ ಒಂದು ಮೂವಿ ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೋದು, ಅಥವಾ ಸೋತ್ರೆ ಅದನ್ನ ಅವ್ರನ್ನ ಮತ್ತೆ ತಿರ್ಗಾ. ಹೌದು ನೋಡಿ ಅದೇ ಈಗ ನೋಡಿ ಒಂದು ಸಿನಿಮಾ ಗೆತ್ತು ಅಂದ್ರೆ ಎಲ್ಲರೂ ಗೆದ್ದಂಗೆ. ಆರ್ಟ್ ಡಿಪಾರ್ಟ್ಮೆಂಟ್ ಗೆದ್ದಂಗೆ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಎಲ್ಲ ಡಿಪಾರ್ಟ್ಮೆಂಟ್ ಗೆದ್ದಾಗ ಏನಾಗುತ್ತೆ, ಇನ್ನು ನೆಕ್ಸ್ಟ್ ಲೆವೆಲ್ಗೆ ನಾವು ಮಾಡ್ಬೋದು ಅನ್ನೋ ಒಂದು ಇದು ಬರುತ್ತೆ. ಓಕೆ. ಅದು ಆ ರೀತಿಯಾಗಿ ಜನ ಕೂಡ ಸ್ಪಂದನೆ ಮಾಡಿದಾಗ 100% ಒಂದು ಕ್ಷಣ ಹೇಳ್ಬಿಡ್ಬೋದು ಎಲ್ಲರೂ ಸಿನಿಮಾ ಚೆನ್ನಾಗಿಲ್ಲ. ಬಟ್ 100 ಜನ ವರ್ಕ್ ಮಾಡಿರ್ತಾರಲ್ಲ ಒಂದ್ ದಿನ, ಅವ್ರದ್ದು ಭವಿಷ್ಯ. ಹೌದು ಎಲ್ಲ ಕೌಂಟ್ ಆಗುತ್ತೆ ಸರ್. ಬಟ್ ಅದೇ ಹೇಳ್ತೇನೆ, ದುರಾದೃಷ್ಟ ಏನಂದ್ರೆ ನಮ್ಮ ಜನ ಥಿಯೇಟರ್ಗೆ ಬಂದು ನೋಡ್ತಾ ಇಲ್ಲ. ಅದು ದೊಡ್ಡ ಹೊಡೆತ ಬೀಳ್ತಾ ಇದೆ. ಆಮೇಲೆ ಎಲ್ಲರೂ ಕೂಡ ನೋಡಿ ಸಿನಿಮಾ ರಂಗದಲ್ಲಿ ಎಲ್ಲರೂ ಕೂಡ ಕಾರ್ಮಿಕರೇ, ಎಲ್ಲರೂ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಏನೋ ಒಂದು ವಿಷನ್ನ ತೋರಿಸ್ಬೇಕಂತಾನೆ ಬಂದಿದ್ದಾರೆ. ಸೊ ಹಂಗಾಗಿ ನಾನೇನು ಹೇಳೋದು ಅಂದರೆ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಎಲ್ಲದಕ್ಕೂ ಒಂದು ಬೆಲೆ ಸಿಗುತ್ತೆ ಅಂತ. ಸೊ ಅದೇ ಇವ್ರ ನಿರೀಕ್ಷೆ ಏನಂತಂದರೆ, ನಿರೀಕ್ಷೆ ಅನ್ನೋದಕ್ಕಿಂತ ನಿಮ್ಮಿಂದ ನಿರೀಕ್ಷೆ ಇದೆ. ಪ್ರತಿಯೊಬ್ಬರು ಬಂದು ಕನ್ನಡ ಇಂಥ ಮೂವಿಗಳನ್ನು ನೋಡಿಬಿಟ್ಟು ಈ ಒಂದು ಮೂವಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಗಳಾಗಿರುತ್ತೆ, ಎಷ್ಟೊಂದು ಪ್ರೊಸೆಸ್ ನಡೆದಿರುತ್ತೆ, ಅದೆಲ್ಲವೂ ನಿಂತಿರೋದು ನಿಮ್ಮ ಮೇಲೆ, ಪ್ರೇಕ್ಷಕರ ಮೇಲೆ. ಅವರು ತಮ್ಮ 100% ಎಫರ್ಟ್ ಹಾಕಿ ಮೂವಿ ಮಾಡಿರ್ತಾರೆ. ತನು ಮನ ಧನ ಎಲ್ಲವನ್ನು ಕೊಟ್ಟು ಮಾಡಿದಾಗ ನೀವು ಬಂದು ನೋಡಿ ಅದರ ಒಂದು ಬೆಂತಟ್ಟಿ ಮಾಡಿ ಅನ್ನೋ ಥರ ಒಂದು ಶಬ್ಬಾಸಿಗಿರಿ ಕೊಟ್ಟಾಗಲೇ ಈ ಮೂವಿಗಳು ಇನ್ನೂ ಮುಂದೆ ಬರೋಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.